ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ನಾನು ತುಂಬ ದಿನ ಆದಮೇಲೆ, ಅಂದರೆ 2 ವೀಕ್ಸ್ ಮೇಲೇ ಆಯಿತು ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಯಾಕಂದರೆ ಕೆಲವೊಂದು ಕಾರಣಗಳಿಂದ ನಾನು ವೀಡಿಯೋಸ್ನ ಹಾಕಲಿಲ್ಲ. ಸೊ ಕರ್ಗದ್ದು ಹಾಕಿದ್ದೆ ನಾನು ಲಾಸ್ಟ್ ವೀಡಿಯೋ ಅನ್ಕೋತೀನಿ. ಸರಿ, ನಂತರ ನಾವಿಲ್ಲಿ ಸ್ಕೂಲ್ಗೆಲ್ಲ ಹಾಲಿಡೇಸ್ ಬಂದಿದೆ, ಮಕ್ಕಳೆಲ್ಲ ಸಹ ಅಮ್ಮ ಮನೆಗೆ ಹೋಗಿದ್ದಾರೆ ಹಾಲಿಡೇಸ್ಗೆ ಅಂತ ಹೇಳಿಬಿಟ್ಟು. ಅತ್ತೆಯವರು ಅವರು ಸಹ ಊರಿಗೆ ಹೋಗಿದ್ದಾರೆ. ನಂತರ ನಾನು ಮತ್ತು ಹಸ್ಬೆಂಡ್ ಮಾತ್ರನೇ ಮನೆಯಲ್ಲಿದ್ವಿ. ಯಾಕಂದರೆ ನನಗಿನ್ನೂ ಸ್ಕೂಲ್ಗೆ ಹಾಲಿಡೇಸ್ ಏನೂ ಬಂದಿರಲಿಲ್ಲ. ಸೊ ಅಡ್ಮಿಷನ್ ಪರ್ಪಸ್ಸು ಎಲ್ಲ ಬರಲೇಬೇಕು ಅಂತ ಬರೀ 10 ಡೇಸ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ತುಂಬಾ ಬೇಜಾರಾಗುತ್ತೆ. 10 ಡೇಸ್ ಹಾಲಿಡೇಸಲ್ಲಿ ಏನು ಮಾಡೋದು, ಎಲ್ಲಿ ಹೋಗೋದು, ಎಲ್ಲಿ ಬರೋದು ಅಂತ. ಸೊ ಕಂಟಿನ್ಯೂಸ್ ಆಗಿ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸೊ ಭಾನುವಾರ ರಜೆ ಇತ್ತಲ್ವ, ಅದಕ್ಕೆ ಹಸ್ಬೆಂಡ್ ಜೊತೆ ನಾನಿಲ್ಲಿ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದು ರೈಡ್ ಹೋಗ್ತಾ ಇದ್ದೀವಿ. ಅವರು ಹೊಸ ಬೈಕ್ ತೊಗೊಂಡಾಗಿಂದ ನಾವೆಲ್ಲೂ ಹೋಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ 9 o'clock ಆಗಿದೆ ಈಗ. ಬೈಕಲ್ಲಿ ನಾವಿಲ್ಲಿ ಪಿರಮಿಡ್ ವ್ಯಾಲಿ ಇದೆಯಲ್ಲ, ಸೊ ಕನಕಪುರದ ಹತ್ರ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಪಿರಮಿಡ್ ವ್ಯಾಲಿ ನೋಡಿಕೊಂಡು ನಂತರ ನಾವು ಹಾಗೆಯೇ ಚುಂಚು ಫಾಲ್ಸ್ ಅಂತ ಇದೆ, ನಂತರ ಅದಾದಮೇಲೆ ಸಂಗಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು. ಆ್ಯಕ್ಚುಲಿ ನಾನು ಹೇಳಿದ್ದು ಬರೀ ಪಿರಮಿಡ್ ವ್ಯಾಲಿಗೆ ಹೋಗಿ ಬಂದುಬಿಡೋಣ, ಬಿಸಿಲು ಜಾಸ್ತಿ ಆಗಿಬಿಡುತ್ತೆ, ಫುಲ್ ಟಯರ್ಡ್ ಆಗಿಬಿಡುತ್ತೆ, ಬೇಡ ಅಂತ ಹೇಳಿದೆ. ಬಟ್ ಇವರು ಇಲ್ಲೇ ಹತ್ತಿರ ಇರೋದು ಅಂತ ಹೇಳಿಬಿಟ್ಟು ಚುಂಚು ಫಾಲ್ಸು ಮತ್ತು ಸಂಗಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ನಿಜವಾಗ್ಲೂ ಸಖತ್ ಬೇಜಾರಾಗೋಯ್ತು. ಅಷ್ಟು ದೂರ ಇದೆ. ನನಗಂತೂ ಕೂತು ಸಾಕಾಯಿತು. ಪಾಪ ಇನ್ನೋರು ರೈಡ್ ಮಾಡ್ತಾ ಇರುವಂಥವ್ರು, ಹೈವೇ ರೋಡ್ ಬೇರೆ, ನನಗಂತೂ ಭಯ ಆಗ್ತಾನೇ ಇತ್ತು. ಬಟ್ ಹೇಳಿದ್ರು ಕೇಳಿಲ್ಲ ಅವರು. ಅದಕ್ಕೋಸ್ಕರ ಸರಿ ಅಂತ ಅಲ್ಲಿಗೆ ಹೋಗಿದ್ವಿ. ಸೊ ಇದು ಬಂದ್ಬಿಟ್ಟು ನಾವು ಒಂದು 10:30 ಒಳಗಡೆನೇ ಇಲ್ಲಿ ನಾವು ಪಿರಮಿಡ್ ವ್ಯಾಲಿಗೆ ಬಂದಿದ್ದೀವಿ. ಅಂದವೇ ಬರುವಾಗೆ ಅಲ್ಲಿ ಟಿಫನ್ಗೆ ಬಿರಿಯಾನಿ ತಿಂದ್ಬಿಟ್ವಿ. ಸೊ ಬಿರಿಯಾನಿ ಚೆನ್ನಾಗಿತ್ತು ಅಲ್ಲಿ ಅಂದವೇ ಕನಕಪುರ ರೋಡಲ್ಲೇ, ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಬಿರಿಯಾನಿ ತಿಂದ್ಕೊಂಡ್ಬಿಟ್ಟು ನಾವಿಲ್ಲಿ ಪಿರಮಿಡ್ ವ್ಯಾಲಿಗೆ ಬಂದ್ವಿ. ನೋಡ್ಬೋದು ತುಂಬ ಪ್ಲೆಸೆಂಟಾಗಿತ್ತು. ಏನೂ ಅಲ್ಲಿ ಸೌಂಡ್ಸ್ ಆಗಲಿ ಏನೂ ಇಲ್ಲ. ಸೊ ಬೆಳಗ್ಗೆನೇ ಅಲ್ವಾ, ಅಷ್ಟೊಂದು ಕ್ರೌಡ್ ಏನೂ ಇರಲಿಲ್ಲ. ಆಮೇಲೆ ನಾವು ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ಜನ ಎಲ್ಲ ಜಾಸ್ತಿ ಆಗಿಬಿಟ್ರು. ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ, ನೋಡ್ಬೋದು. ಹಸ್ಬೆಂಡ್ ಮುಂದೆ ಹೋಗ್ತಾ ಇದ್ದಾರೆ. ಸೊ ಅವ್ರು ಹೋಗ್ತಾ ಇದ್ರೆ ಹಂಗೆ ಹೋಗ್ತಾನೆ ಇರ್ತಾರೆ, ಹಿಂದೆ ಬರ್ತಾ ಇದ್ದೀನ ಇಲ್ವಾ ಅಂತಲೂ ನೋಡೋದಿಲ್ಲ. ಅದಕ್ಕೆ ಮನಸ್ಸಲ್ಲಿ ಅಂದ್ಕೊಂಡು ಹೋಗ್ತಾ ಇದ್ದೆ. ಸೊ ಚುಂಚು ಫಾಲ್ಸಲ್ಲಿ ಅವ್ರು ಹೇಗೆ ಹೋಗ್ತಾಯಿದ್ರು ನಾನು ತೋರಿಸ್ತೀನಿ ರೀ ನಿಮ್ಗೆ ಆಮೇಲೆ. ನಾನಿಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ಗ್ರೀನ್ರಿ ಇತ್ತು, ತುಂಬಾ ಚೆನ್ನಾಗಿತ್ತು. ಮತ್ತು ನೀಟ್ನೆಸ್ಸು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಒಳಗಡೆ ನಾವು ಒಂದು 1/2 hour ಹಂಗೆ ಇದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದುಬಿಟ್ವಿ. ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಬೋಟಿಂಗ್ ಎಲ್ಲ ಇತ್ತು. ಬೋಟಿಂಗ್ ಏನು ಮಾಡಲಿಲ್ಲ, ಯಾಕಂದರೆ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಅವರು, ನಾವು ಬೇಗ ಬಂದ್ವಿ. ನಂತರ ಇಲ್ಲೇ ಗೋಶಾಲೆನೂ ಇದೆ, ಹಾಗೆ ಮಕ್ಕಳಿಗೋಸ್ಕರ ಅಡ್ವೆಂಚರಸ್ ಕೆಲವೊಂದು ಗೇಮ್ಸ್ ಎಲ್ಲನೂ ಇದ್ವು ಒಳಗಡೆ. ಮಕ್ಕಳನ್ನ ಕರ್ಕೊಂಡು ಬರ್ಬೋದಾಗಿತ್ತು ಅಂದ್ಕೊಂಡ್ವಿ. ಬಟ್ ಈ ಬಿಸಿಲಲ್ಲಿ ಬೈಕಲ್ಲೆಲ್ಲ ಬರೋಕ್ಕಾಗಲ್ಲ. ಬಟ್ ಅಲ್ಲಿಂದ ಇಷ್ಟು ದೂರ ಬರೋಸ ಮಕ್ಕಳಿಗೆ ಇಂಟ್ರೆಸ್ಟಾಗಿ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ. ನಂತರ ಇದು ಬಂದ್ಬಿಟ್ಟು ಎಂಟ್ರೆನ್ಸು ಮೇನ್ ಪಿರಮಿಡ್ಗೆ. ಸೊ ತುಂಬಾ ದೊಡ್ಡದಾಗಿರುವಂಥ ಒಂದು ಪಿರಮಿಡ್ಡು. ಒಳಗಡೆ ನಾವು ಮೆಡಿಟೇಷನ್ ಮಾಡ್ಬೋದು. ಸೊ ಯಾರಿಗೆಲ್ಲ ಧ್ಯಾನ ಎಲ್ಲ ಗೊತ್ತಿರಲ್ಲ, ಹೇಗೆ ಮಾಡೋದು, ಬೇಸಿಕ್ ಮೆಡಿಟೇಷನ್ ಮಾಡೋದಕ್ಕೆ ನಮಗೆ ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ಸ್ಟಾರ್ಟಿಂಗಲ್ಲಿ ಅವರ ಎಂಟ್ರೆನ್ಸಲ್ಲಿ ಒಬ್ಬರು ಕೂತಿರ್ತಾರೆ. ಸೊ ಅವರು ಹೇಳ್ತಾಯಿದ್ರು. ಹಾಗೆಯೇ ಇದು ನೋಡ್ಬೋದು, ದೂಸರಂಕೆ ಅವಗುಣ ಡೂಣ್ಣ ಅಪ್ನೆ ಆಪ್ ಮೇ ಸಮಥಿಂಗ್ ಏನೋ ಬರ್ದಿದ್ದಾರೆ. ಅಂದರೆ ನಮ್ಮಲ್ಲಿರುವಂಥ ನಾವು ಅವಗುಣಗಳನ್ನು ನಮ್ಮಲ್ಲಿ ನಾವು ನೋಡ್ದಿರ ಬೇರೆಯವ್ರದನ್ನು ನಾವು ಎಷ್ಟು ಮಾತ್ರ ಸರಿ ಕಂಡು ಹಿಡಿಯೋದಲ್ವ, ಅದು ನಿಜನೇ ಅಲ್ವ. ನಮ್ಮಲ್ಲೇ ತಪ್ಪುಗಳನ್ನ ಇಟ್ಕೊಂಡು ಬೇರೆಯವ್ರ ತಪ್ಪನ್ನ ಎತ್ತಿ ತೋರಿಸೋದು ಎಷ್ಟು ಸರಿ ಅಲ್ವಾ. ಫಸ್ಟು ನಮ್ಮನ್ನು ನಾವು ಸರಿಯಾಗಿ ಇದೀವ ಅಂತ ನಾವು ಫಸ್ಟ್ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಆ ಒಂದು ಸೆಂಟೆನ್ಸು. ನೋಡ್ಬೋದು ಇಲ್ಲಿ ಎಂಟ್ರೆನ್ಸಲ್ಲಿ ಬುದ್ಧದು ಸ್ಟ್ಯಾಚು, ಮೆಡಿಟೇಷನ್ ಸ್ಟ್ಯಾಚು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಆ ಮುಖ ನೋಡ್ಬೋದು, ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೋಡಿದ್ರೇ ಒಂಥರ ಪ್ಲೆಸೆಂಟಾಗಿರುತ್ತೆ. ಸೊ ಇದು ಬಂದು ಎಂಟ್ರೆನ್ಸ್ ಒಳಗಡೆ ಹೋಗೋಕ್ಕೆ. ಸೊ ಒಳಗಡೆ ಹೋದ್ಮೇಲೆ ಅಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಇಲ್ವಂತೆ, ಅದಕ್ಕೋಸ್ಕರ ನಾನು ಸೈಲೆಂಟ್ ಮೋಡ್ಗೆ ಹಾಕ್ಬಿಟ್ಟೆ. ನಂತರ ಇದು ಬಂದ್ಬಿಟ್ಟು ಮೆಡಿಟೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಸೊ ಇಲ್ಲಿಂದ ನೋಡಿದ್ರೆ ವ್ಯೂ ಈ ಥರ ಇದೆ ಪಿರಮಿಡ್ದು. ನಂತರ ಅಲ್ಲೇ ಹೊರಗಡೆ ಈ ಒಂದು ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು, ಅಂದರೆ ಅವ್ರದ್ದೇ ಅಂತ ಒಂದು ಪ್ರಾಡಕ್ಟ್ಸು ಎಲ್ಲನೂ ಸಹ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಬುದ್ಧದಾಗ್ಬೋದು, ಆದಿಯೋಗಿದು ಮೆಡಿಟೇಷನ್ ಸ್ಟ್ಯಾಚೂಸು ತುಂಬಾ ಚೆನ್ನಾಗಿತ್ತು ಒಳಗಡೆ ಅಂತೂ. ಇಲ್ಲೆಲ್ಲ ನೋಡಿಕೊಂಡು ಎಲ್ಲ ಹೊರಗಡೆ ಬಂದಾಗ ಈ ಥರ ಇದೆ ಹೊರಗಡೆ ವ್ಯೂ ಎಲ್ಲನೂ. ಮತ್ತು ಮೆಡಿಟೇಷನ್ ಬಗ್ಗೆ ಅವರೊಬ್ಬರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಪಿರಮಿಡ್ ವ್ಯಾಲಿದು ಒಂದು ಯೂಟ್ಯೂಬ್ ಚಾನಲ್ಲು ಇದೆಯಂತೆ. ಏನೋ ಹೇಳೋರಲ್ಲಪ್ಪ ಅದು
ಪಿ ಎಮ್ ಸಿ ಚಾನಲ್ ಅಂತ. ಸೊ ಪಿ ಎಮ್ ಸಿ ಚಾನಲ್ ಕರೆಕ್ಟು. ಸೊ ಈ ಒಂದು ಪಿ ಎಮ್ ಸಿ ಚಾನಲಲ್ಲಿ ಸೊ ಯೋಗ ಬಗ್ಗೆ ಪ್ರತಿಯೊಂದು ಡೀಟೇಲಾಗಿ ಅವರು ಯೂಟ್ಯೂಬ್ ಚಾನಲಲ್ಲಿ ಅವರು ವೀಡಿಯೋಸ್ ಮಾಡಿದಾರಂತೆ. ಸೊ ಇದು ಬಂದು ಎಲ್ಲ ಲ್ಯಾಂಗ್ವೇಜಸಲ್ಲೂ ಅವೈಲಬಲ್ ಇದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ, ತಮಿಳು ಎಲ್ಲ ಲ್ಯಾಂಗ್ವೇಜಸ್ಸು ಅಂತ ಹೇಳ್ತಾಯಿದ್ರು. ಸೊ ಒಂದು ಮೆಡಿಟೇಷನ್ನ ನಾವು ಹೇಗೆ ಮಾಡಬೇಕು, ಅದರ ಪ್ರೊಸೆಸ್ ಏನು ಅಂತ ಅಲ್ಲೊಬ್ಬರು ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಹೇಗೆ ಕೂತ್ಕೋಬೇಕು, ನಾವು ಕೈ ಹೇಗೆ ಜೋಡಿಸ್ಬೇಕು, ಯಾವ ರೀತಿ ನಾವು ನಮ್ಮ ಮೆಡಿಟೇಷನ್ ಮಾಡುವಾಗ ನಮ್ಮ ತುಂಬಾ ಯೋಚನೆಗಳು ಬರ್ತಾ ಇರ್ತಲ್ಲ. ಸೊ ಆ ಯೋಚನೆಗಳನ್ನ ದಾಟಿ ನಾವು ಅಂದರೆ ಅದನ್ನ ನಾವು ಅವಾಯ್ಡ್ ಮಾಡಿಕೊಂಡು ಮತ್ತೆ ನಾವು ನಮ್ಮ ಶ್ವಾಸದ ಮೇಲೆ ಅಂದರೆ ಬ್ರೀತ್ ಮೇಲೆ ನಾವು ಹೇಗೆ ಕಾನ್ಸಂಟ್ರೇಷನ್ ಮಾಡಬೇಕು, ಇದೆಲ್ಲನೂ ಸಹ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೆಡಿಟೇಷನ್ ಮಾಡೋಕ್ಕೆ ಅಂತ ತುಂಬಾ ಚೆನ್ನಾಗಿ ಅವರು ಹೇಳ್ತಾಯಿದ್ರು. ಸೊ ಅದೊಂದು 5 to 10 ಮಿನಿಟ್ಸ್ ತೊಗೊಳುತ್ತೆ ಟೈಮಲ್ಲಿ. ಸೊ ಆಮೇಲೆ ನಾವು ಮೆಡಿಟೇಷನ್ನ ಮಾಡಿಕೊಂಡು ಹೊರಗಡೆ ಬರ್ಬೋದು. ನಾವೊಂದು 10-15 ಮಿನಿಟ್ಸ್ ಇದ್ದೀವಿ ಅಷ್ಟೇ ಮೆಡಿಟೇಷನ್ನು. ನಂತರ ಅಲ್ಲಿಂದ ನಾವಿಲ್ಲಿ ಚುಂಚು ಫಾಲ್ಸ್ಗೆ ಬಂದ್ವಿ. ಸೊ ನೋಡ್ಬೋದು, ಇಲ್ಲಿ ಬಂದು ಹೊರಗಡೆ ನಾವಲ್ಲಿ ಗಾಡಿ ಪಾರ್ಕ್ ಮಾಡ್ತಾ ಇದ್ದಂಗೆ ಒಂದು ಅಜ್ಜಿ ಇದ್ದರು ಅಲ್ಲಿ. ಸೊ ಅಜ್ಜಿ ಓಡಾಡಿ ಬಂದುಬಿಟ್ಟಿದೆ, ಪಾರ್ಕಿಂಗ್ ಚಾರ್ಜ್ ಕೊಡಪ್ಪ ಅಂತ ಕೇಳ್ತಾ ಇದ್ರು. ಸೊ ಜಸ್ಟ್ 10 ರೂಪೀಸ್ ಅಷ್ಟೇ, ಪಾಪ ಲೋಕಲ್ ಅವರೇ. ನಂತರ ಅಲ್ಲಿ ಅವರು ಏನದು ನೂಡಲ್ಸು, ಚುರುಮುರಿ, ಹಾಗೆಯೇ ಎಗ್ ಫ್ರೈಡ್ ರೈಸು, ಆಮ್ಲೆಟ್ಟು, ಬ್ರೆಡ್ ಆಮ್ಲೆಟ್ಟು ಎಲ್ಲ ಇದೆ. ಏನು ತಿಂತೀರಾ ಅಂತ. ಬಟ್ ನಮಗಂತೂ ಏನು ತಿನ್ನೋಕ್ಕೋ ಅಲ್ಲಿ ಬಿಸಿಲಲ್ವ, ಏನು ತಿನ್ಬೇಕು ಅನ್ನಿಸ್ತಾ ಇರಲಿಲ್ಲ. ಜಸ್ಟ್ ನೀರು ಕುಡ್ಕೊಂಡೆ ತುಂಬ ಹೊತ್ತು ನಾವು ಹಾಗೆ ಇದ್ಬಿಟ್ಟಿದ್ವಿ, ನೀರು ಹಾಗೆ ಜ್ಯೂಸ್ ಎಲ್ಲನೂ. ನಂತರ ಇಲ್ಲಿ ನಾವು ಸರಿ ಬಂದುಬಿಟ್ಟು ನಾವು ತಿಂತೀವಿ ಏನಾದರೂ ಅಂತ ಹೇಳ್ಬಿಟ್ಟು ಜಸ್ಟ್ ನಮ್ಮ ಹಸ್ಬೆಂಡ್ ಒಂದು ಆಮ್ಲೆಟ್ ತೊಗೊಂಡ್ರು. ಇಬ್ಬರು ಒಂದು ಸ್ವಲ್ಪ ತಿಂದ್ಬಿಟ್ಟು ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಆ ಫಾಲ್ಸ್ಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರಷ್ಟು ದೂರನೇ ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಹಿಂಗೆ ಡೌನಲ್ಲಿ ಹೋಗಬೇಕು. ನೋಡ್ಬೋದು ನಾನು ಎಲ್ಲಿದ್ದೀನಿ, ಅವ್ರು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಆರಾಮಾಗಿ ಹಿಂದೆನೂ ನೋಡಲ್ಲ, ಏನೂ ಇಲ್ಲ, ಬರ್ತಾರಾ ಇದ್ದಾರಾ ಅಂತಲೂ ನೋಡಲ್ಲ, ಹೋಗ್ತಾನೆ. ನಾನು ನೋಡ್ತಾನೆ ಇದ್ದೆ. ಸರಿ ಎಷ್ಟು ದೂರ ಹೋಗ್ತೀವಿ, ಹೋಗು ಅಂತ ಹೇಳ್ಬಿಟ್ಟು. ಅದು ಸಾಲದು ಅಂತ ಅಲ್ಲಿ ಬರೀ ಕೋತಿಗಳೇ ಇದ್ದಾವೆ. ಪಾಪ ಅಂಗಡಿಯವ್ರು ಬೈತಾಯಿದ್ರು, ಏನೋ ಪಾಪ ಕೋತಿಗಳು ಅಂತ ಹೇಳ್ಬಿಟ್ಟು. ಸುಮ್ಮನೆ ಇದ್ದರೆ ಎಲ್ಲ ಬಂದ್ಬಿಟ್ಟು ಫುಲ್ ಬ್ರೆಡ್ಡೆಲ್ಲ ಕದ್ಕೊಂಡು ಹೋಗ್ಬಿಡ್ತಾವಂತೆ, ಎಲ್ಲ ದಬಾಕ್ಬಿಡುತ್ತೆ, ಮತ್ತು ಎಲ್ಲ ಎತ್ಕೊಂಡು ಹೋಗ್ಬಿಡ್ತವೆ ಅಂತ ಎಲ್ಲ ಕೋಲ್ ಹಿಡ್ಕೊಂಡು ಎಲ್ಲ ಹಾಗೆ ಫುಲ್ಲು ಜೋರಾಗಿ ಸೌಂಡ್ ಮಾಡ್ತಾರೆ. ಅದರಲ್ಲೂ ಆ ಅಜ್ಜಿ ಅಂತೂ ಸಖತ್ ಸೌಂಡನ್ನ ನಾನು ವಿಡಿಯೋ ಮಾಡಬೇಕಾಗಿತ್ತು. ಹೆಂಗೆ ಮಾತಾಡ್ತಾಯಿದ್ರು ಅಂದರೆ ನಾನು ಕೇಳಿದೆ, ಏನಜ್ಜಿ ಕೋತಿ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದೀರಾ, ಒಂಥರ ಇದೆ ನೀವು ಮಾತಾಡ್ತಾ, ಏನೇನೋ ಹೇಳ್ತಾ ಇದ್ದಾರೆ. ಅವು ಅಜ್ಜಿ ಸೌಂಡ್ಗೆ ಹೆದರ್ಕೊಂಡು ಓಡೋಗ್ತಾ ಇದ್ವು ಆ ಕೋತಿಗಳಂತೂ, ಅಷ್ಟು ಜೋರಾಗಿತ್ತು. ಸೊ ನೋಡ್ಬೋದು ಇದನ್ನೇ ಫಾಲ್ಸು. ಬಟ್ ಒಂದು ಚೂರು ನೀರಿರಲಿಲ್ಲ, ಜಸ್ಟ್ ಒಂದು ಸಣ್ಣ ಜರಿ ಥರ ಹರ್ಕೊಂಬರ್ತಾ ಇತ್ತು ಅಷ್ಟೇ ಅಲ್ಲಿ ನೀರು. ಸೊ ಇದು ಬಂದ್ಬಿಟ್ಟು ಆ ವ್ಯೂ ಹಿಂಗಿದೆ. ನಮ್ಮ ಹಸ್ಬೆಂಡ್ ಹೋಗೋಣ ಅಂತ ಹೇಳ್ಬಿಟ್ಟು, ನಾನು ಬರಲ್ಲಪ್ಪ, ನನಗೆ ಭಯ ಆಗುತ್ತೆ ನೀನು ಹೋಗಬೇಕಾದ್ರೆ ಅಂತ ನನಗೆ ಈ ಒಂದು ಯೂಟ್ಯೂಬ್ಗಳಲ್ಲಿ ಕೆಲವೊಂದು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡೋವಂಥದ್ದು, ಮತ್ತು ಸಡನ್ನಾಗಿ ನೀರು ರೈಸ್ ಆಗಿಬಿಡೋವಂಥದ್ದು, ಇದೆಲ್ಲ ನೋಡಿಬಿಟ್ಟು ನನಗೆ ಅಲ್ಲಿ ಹೋಗೋದಕ್ಕೆ ಧೈರ್ಯನೇ ಬರ್ತಾಯಿಲ್ಲ. ನೋಡಿ ಹೆಂಗಿದೆ, ಅಲ್ಲಿದೆಯಲ್ಲ ಕಲ್ಲುಗಳು. ಸೊ ಅದೆಲ್ಲನೂ ನೀರಿರುವಂಥ ಪ್ಲೇಸೇ, ಬಟ್ ನೀರಿಲ್ಲ ಇಲ್ಲಿ. ಫುಲ್ಲು ಸಮ್ಮರ್ ಆಗಿರೋದ್ರಿಂದ ಫುಲ್ ನೀರೆಲ್ಲ ಬತ್ತೋಗ್ಬಿಟ್ಟಿದೆ, ಫುಲ್ ಖಾಲಿ ಆಗ್ಬಿಟ್ಟಿದೆ. ಎಲ್ಲೋ ಕೆಲವು ಒಂದು ಸಣ್ಣ ಜರಿ ಥರ ಹರ್ಕೊಂಡು ಹೋಗ್ತಾಯಿತ್ತು. ಅಲ್ಲಿಗೆ ಅಷ್ಟು ಡೌನ್ಗೆ ಅಷ್ಟು ಕೆಲವೊಂದು ಹುಡುಗಿರು ಹೋಗಿ ಕೂತಿದ್ರು. ನಮಗಂತೂ ಹೆಂಗಪ್ಪ ಅದು ಎಷ್ಟು ಧೈರ್ಯ ಮಾಡಿದರೆ. ಅಕಸ್ಮಾತ್ ನನಗೆ ಮೈಂಡಲ್ಲಿ ಅಕಸ್ಮಾತ್ ನೀರೇನಾದ್ರು ಜೋರಾಗಿ ಬಂದುಬಿಟ್ರೆ ಏನು ಮಾಡೋದು, ಹೆಂಗೆ ತಪ್ಪಿಸ್ಕೊಳೋದು ಅಲ್ಲಿಂದ, ಆ ಹುಡುಗಿರು ಹೆಂಗೆ ಸಿಕ್ಕಾಕೊಂಡ್ಬಿಡ್ತಾರಲ್ವ ಅಂತ ನನಗೆ. ಯಾಕಂದರೆ ಒಂದು ವೀಡಿಯೋದಲ್ಲಿ ನೋಡಿರ್ಬೋದು, ಒಂದು ಫ್ಯಾಮಿಲಿ ಮಧ್ಯದಲ್ಲಿ ಹೋಗ್ಬಿಟ್ಟು ಆಟ ಆಡ್ತಾ ಇರ್ತಾರೆ, ಬಟ್ ಸಡನ್ನಾಗಿ ನೀರು ಜೋರಾಗಿ ಹರ್ಕೊಂಬಂದ್ಬಿಟ್ಟು ಪಾಪ ಅವ್ರ ಕಂಟ್ರೋಲ್, ಜಸ್ಟ್ ಒಂದು ಹೆಜ್ಜೆ ಮುಂದೆ ಇಡೋಕ್ಕಾಗ್ದಿರ ಹೆಂಗೆ ಸಿಲ್ಕೊಂಡು ಮತ್ತೆ ಕೊಚ್ಕೊಂಡು ಹೋಗ್ಬಿಟ್ಟು ಅವರೆಲ್ಲ ನಂತರ ಅವರ ಒಂದು ಬಾಡಿ ಎಲ್ಲ ಸಿಗುತ್ತಲ್ಲ ಅದೆಲ್ಲ ನೆನಪಾಗ್ತಾಯಿತ್ತು. ಇವನು ಹೋಗ್ಬಿಟ್ರೆ ಸಡನ್ನಾಗಿ ನೀರು ಜಾಸ್ತಿ ಆಗಿಬಿಟ್ರೆ ಮತ್ತೆ ಹೆಂಗಪ್ಪ ಬರೋದು ಅಂತ ಹೇಳ್ಬಿಟ್ಟು ಏನೇನೋ ಯೋಚನೆಗಳು. ಆಮೇಲೆ ಕಡೆಗೆ ನಮ್ಮ ಹಸ್ಬೆಂಡ್ ನಂಗೆ ಬೈತಾನೆ, ನಿನ್ನ ಜೊತೆ ನೀನು ಏನಿದ್ದು, ನೀನು ಬಾ ಅಂದರೆ ಬರೋದಿಲ್ಲ, ಏನೂ ಇಲ್ಲ, ಏನು ಎಂಜಾಯ್ ಮಾಡ್ತೀಯ ನೀನು, ಬಾ ಹೋಗೋಣ ಅಂತ. ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಕಡೆಗೆ ಹೋಗಲೇ ಇಲ್ಲ, ಅವ್ರನ್ನೂ ಕಳಿಸ್ಲಿಲ್ಲ, ನಾನು ಹೋಗಿ ಹೇಳ್ಕೊಂಬಂದ್ಬಿಟ್ಟೆ. ನಂತರ ಅಲ್ಲಿಂದ ನಾವಿಲ್ಲಿ ಸಂಗಮ್ಗೆ ಬಂದ್ವಿ. ಸೊ ಸಂಗಮಲ್ಲಿ ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ಹೊರಡ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ಬರೀ ಫಿಶ್ ಸ್ಟಾಲ್ಸೇ ಇದೆ. ಫುಲ್ ಇಲ್ಲೆಲ್ಲ ಸ್ಟಾಲ್ಸ್ ಕಾಣಿಸ್ತಿದೆಯಲ್ಲ, ಬರೀ ಫಿಶಸ್ದೆ, ಎಲ್ಲ ಫಿಶ್ ಫ್ರೈ ಮಾಡ್ತಾಯಿದ್ದಾರೆ. ಫುಲ್ಲು ಹೊಗೆ, ಫುಲ್ಲು ಸ್ಮೆಲ್ಲು. ಫಸ್ಟ್ ಇಲ್ಲಿಂದ ಹೋಗ್ಬಿಡ್ಬೇಕಪ್ಪ ಅಂತ ಹೇಳ್ಕೊಂಡು ಬೇಗ ಹೋಗ್ತಾ ಇದ್ವಿ. ನಂತರ ಇಲ್ಲೂ ಅಷ್ಟೇ ಹೇಳ್ಕೊಳ್ಳೋವಂಥ ನೀರೇನೂ ಇಲ್ಲ, ತುಂಬ ನೀರಿತ್ತಂತೆ, ಬಟ್ ಫುಲ್ ನೀರು ಹರಿತಾನೇ ಇಲ್ಲ, ಎಲ್ಲ ನಿಂತ್ಕೊಂಡಂಗಿತ್ತು ನೀರೆಲ್ಲನೂ. ಅದರಲ್ಲೂ ಎಷ್ಟೊಂದು ಜನ ಇದ್ರು ಗೊತ್ತಾ ಆಟ ಆಡ್ಕೊಂಡಲ್ಲಿ. ಅಯ್ಯಪ್ಪ ನೋಡೋಕ್ಕೆ ಬೇಜಾರಾಗ್ತಾಯಿತ್ತು. ಯಾಕಂದರೆ ಅಷ್ಟು ಜನ ಆಡ್ತಾ ಇದ್ದಾರೆ ನೀರಲ್ಲಿ, ಮುಳುಗ್ತಾ ಎದ್ದೇಳ್ತಾ ಇದ್ದಾರೆ, ಬಟ್ ಅದರಲ್ಲಿ ನೀರೇ ಇಲ್ಲ.
ಅದು ಹೆಂಗೆ ಆಟ ಆಡ್ತಾಯಿದ್ರನಪ್ಪ, ಏನೋ ಉಗಿಯೋದು ಮತ್ತು ಅವರು ಗಲೀಜು ಎಲ್ಲ ಸಹ ಅಲ್ಲೆಲ್ಲೇ ಇರುತ್ತೆ. ಅದಕ್ಕೆ ಅದರಲ್ಲಿ ನೀರಲ್ಲೂ ಸಹ ಹೋಗಲಿಲ್ಲ ನಾನು ಆಟ ಆಡೋಕ್ಕೆ. ಜಸ್ಟ್ ನೋಡ್ಕೊಂಡು ಹಾಗೆ ನಿಂತ್ಕೊಂಡು ಬಂದುಬಿಟ್ವಿ. ನೋಡ್ಬೋದು, ಇದು ಅಷ್ಟೇ ಸ್ವಲ್ಪ ದೂರನೇ ಹೋಗಬೇಕು. ಮತ್ತು ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾನೇ ಇದ್ದರು, ಒಂದು ಹಗ್ಗ ಕಟ್ಟಿದ್ರಲ್ಲಿ. ಸೊ ಹಗ್ಗನ ದಾಟ್ಬಿಟ್ಟು ಹೋಗಬೇಡಿ, ತುಂಬ ಡೇಂಜರ್ ಇದೆ, ಆಳ ಇದೆ ಅಂತ ಹೇಳ್ಬಿಟ್ಟು. ಬಟ್ ಕೆಲವ್ರು ಇರ್ತಾರಲ್ವ, ಹೇಳಿದ ಮಾತು ಕೇಳಲ್ಲ, ಹೋಗ್ತಾರೆ, ಆಮೇಲೆ ಸಿಕ್ಕಾಕೊಂಡು ಏನಾದರೂ ಒಂದು ಮಾಡ್ಕೋತಾರೆ. ಆ ಥರ ಇಲ್ಲೂ ಯಾರಿಗೂ ಅನೌನ್ಸ್ ಮಾಡ್ತಾರೆ, ಹಗ್ಗನ ದಾಟಬೇಡಿ, ಹಗ್ಗದಿಂದ ಒಳಗಡೆ ಬನ್ನಿ ಅಂತ ಅನೌನ್ಸ್ ಮಾಡ್ತಾನೆ ಇದ್ದರು. ಸೊ ನೋಡ್ಬೋದು, ಇದೇನೇ ಸಂಗಮು. ಈ ಥರ ಇದೆ ಹೊರಗಡೆ ವ್ಯೂ ಎಲ್ಲನೂ. ಚೆನ್ನಾಗಿತ್ತು. ಬಟ್ ನೀರು ಏನೂ ಇರಲಿಲ್ಲ, ತುಂಬಾ ಕಮ್ಮಿ ಆಗಿಬಿಟ್ಟಿತ್ತು. ಎಷ್ಟು ಕಮ್ಮಿ ಅಂದರೆ ನಮ್ಮ ಪಾದ ಮುಳುಗುತ್ತಷ್ಟೇ, ಇನ್ನೇನು ಮೊಣಕಾಲು ಹತ್ರನೂ ಬರಲ್ಲ, ನಮ್ಮ ಪಾದದಿಂದ ಸ್ವಲ್ಪ ಮೇಲೂ ಬರಲ್ಲ, ಅಷ್ಟು ಕಮ್ಮಿ ಇತ್ತು ನೀರೆಲ್ಲ. ಜಸ್ಟ್ ನೋಡ್ಕೊಂಡು ನಾನು ಬಂದುಬಿಟ್ಟೆ ಅಷ್ಟೇ. ತುಂಬ ಜನ ಇದ್ದರು, ಅದರಲ್ಲೂ ಸಹ ಮುಳುಗಿ ಆಡಿಕೊಂಡು ಬರ್ತಾಯಿದ್ರು. ಬಟ್ ನನಗೆ ಯಾಕೋ ಹೋಗೋಕ್ಕೆ ಮನಸ್ಸಾಗಲಿಲ್ಲ, ಯಾಕಂದರೆ ಹರಿಯೋ ನೀರಿದ್ದರೆ ಏನೋ ಒಂದು ಆಡ್ಕೊಂಬಂದ್ಬಿಡ್ಬೋದು ಒಂದು ಸ್ವಲ್ಪ ಹೊತ್ತು. ಬಟ್ ಇಲ್ಲಿ ಒಂಥರ ನೋಡೋಕ್ಕೆ ಬೇಜಾರಾಗ್ತಾಯಿತ್ತು. ಅದಕ್ಕೋಸ್ಕರ ಜಸ್ಟ್ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ. ನಮ್ಮ ಹಸ್ಬೆಂಡ್ ಮಾತ್ರ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಸ್ಲಿಪ್ಪರೆಲ್ಲ ತೆಗೆದುಬಿಟ್ಟು ನಡ್ಕೊಂಡು ಹೋಗ್ಬಿಟ್ರು. ನೋಡ್ಬೋದು ಇಲ್ಲಿ ನೀರು ಎಷ್ಟು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಕೆಲವರಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನೋಡ್ಬೋದು, ಹಸ್ಬೆಂಡಲ್ಲಿ ಚಪ್ಪಲಿ ತೆಗೆದ್ಬಿಟ್ಟು ನಾನು ಬಾ ಅಂದ್ಕೊಂಡು ಹೋಗ್ತಾಯಿದ್ರು. ನಾನು ಬರಲ್ಲಪ್ಪ, ನೀರು ಗಲೀಜಾಗಿದೆ ನೀರು, ನಾನು ಬರೋದಿಲ್ಲ, ಅದರಲ್ಲಿ ಏನು ಆಟ ಆಡೋದು, ಮತ್ತೆ ಚಪ್ಪಲಿ ಬಿಚ್ಚು ಮತ್ತೆ ಎಲ್ಲ ಗಲೀಜಾಗತ್ತೆ ಅಂತ ನಾನು ಏನೋ ಒಂದು ಹೇಳ್ಕೊಂಡು ನಾನು ಹೋಗಲೇ ಇಲ್ಲ ಒಳಗಡೆ. ಅವ್ರು ಮಾತ್ರ ಹೋಗಲ್ಲಿ ನಿಂತ್ಕೊಂಡ್ರು. ಮತ್ತು ಇಲ್ಲೊಂದು ಕಾಮಿಡಿ ಹೇಳ ನಿಮಗೆ. ನಾನಿಲ್ಲಿ ನಿಂತಿದ್ದೆ ಅಲ್ಲ, ಸೊ ನಿಂತಿದ್ದಾಗ ಒಂದು 100 ರೂಪೀಸ್ ನೋಟು ನನ್ನ ಮುಂದೆನೇ ಇತ್ತು ಕಲ್ಲ ಮೇಲೆ. ಸೊ ಅವ್ರು ಕಲ್ಲ ಮೇಲೆ ಅವ್ರು ಒಣಗಾಕ್ಬಿಟ್ಟು ಏನಾದರೂ ಮರ್ತೋಗಿ ಹೋಗ್ಬಿಟ್ರೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಸೊ ನಾನಲ್ಲಿ ನೋಡಿಕೊಂಡು ತಲೆ ಬಗ್ಸಿ ನೋಡ್ತೀನಿ, ಅಲ್ಲಿ 2 ನೋಟ್ ಬಿದ್ದಿದೆ. ಯಾರ್ದೋ ಇರಬೇಕು ಬಿಡು, ಬಂದು ಎತ್ಕೊತಾರೆ ಅಂತ ನೋಡ್ತೀನಿ, ಒಬ್ಬರು ಬರ್ತಾಯಿಲ್ಲ ಅಲ್ಲಿಗೆ. ಸೊ ಒಬ್ಬ ಯಪ್ಪ ಬಂದ, ಅಲ್ಲಿ ನೀಟಾಗಿ ಚಪ್ಪಲಿ ಬಿಟ್ಬಿಟ್ಟು ತೋರಿಸ್ತೀನಿ ರೀ ನೋಟ್ ಯಾವುದು ಅಂತ. ಸೊ 100 2 ಕಲರ್ ಇತ್ತು. ನನಗದು ಕೋಟಾ ನೋಟ್ ಅನ್ನಿಸ್ತಾನೆ ಇಲ್ಲ, ಅವ್ನು ರಿಯಲ್ ನೋಟೇ ಅಂದ್ಕೊಂಬಿಟ್ಟು ನಾನು ವೀಡಿಯೋ ಮಾಡ್ತಾನೆ. ನೋಡಿ ಇಲ್ಲಿ ಯಾರೋ ಬಂದು ಎತ್ಕೊತಾರೇನೋ ಅಂತ. ಒಂದು ಹುಡುಗ ಬಂದ, ಅವ್ನು ಬಂದುಬಿಟ್ಟು ನೋಟ್ ನೋಡ್ಕೊಂಡು ಹಂಗೆ ಹೋಗ್ಬಿಟ್ಟ. ಯಾಕಂದರೆ ನಾನಲ್ಲಿ ನಿಂತಿದ್ದೀನಲ್ಲ, ಸೊ ನಾನೆಲ್ಲೋ ನೋಟನ್ನ ಒಣಗಾಕ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ದೀನಿ ಮೊಬೈಲ್ ಇಟ್ಕೊಂಡು ಅಂತ ಅವ್ರು ಅನ್ಕೊತಾ ಇದ್ದಾರೆ. ಸರಿ ಯಪ್ಪನೂ ಚಪ್ಪಲಿ ಬಿಟ್ಬಿಟ್ಟು ಆಯ್ಪರು ನನ್ನ ನೋಡ್ಕೊಂಡು ಹಂಗೆ ಹೋಗ್ಬಿಟ್ಟ. ಸೊ ಅವರು ಎಲ್ಲ ನಂದೇ ನೋಟ್ ಅಂದ್ಕೊಂಬಿಟ್ಟಿದ್ದಾರೆ. ಸೊ ಒಂದವರೆಲ್ಲ ನನ್ನ ನೋಟ್ ಎದುರು ಇದನ್ನು ನಂದೇ ಅಂದ್ಕೊಂಡು. ಆಮೇಲೆ ನಾನು ಕರೆದೆ, ರೀ ಬನ್ನಿರಿ ಇಲ್ಲಿ ಅಂತ. ಅವ್ರು ಬಂದರು, ಯಾಕೆ ಅಂತ ನೋಡಿ ಇಲ್ಲಿ ಕರೆದೆ ಅವ್ರಿಗೆ. ಬಂದು ನೋಡಿಬಿಟ್ಟು ನೋಡಿದೆ ನೋಟಿದೆ ಅಂತ ಹೇಳಿದೆ. ಬಾ ಅದು ಕೋಟಾ ನೋಟ್ ಬಾ ಅಂತ ಈಸಿಯಾಗಿ ಹೇಳ್ಬಿಟ್ರು ಅವರು. ನಾನು ಅಲ್ಲಪ್ಪ, ಎತ್ಕೊಂಡು ನೋಡು, ರಿಯಲ್ ನೋಟಾ ಕೋಟಾ ನೋಟಾ ಅಂತ. ಅವರು ಇದು ಬಾಮ ಕೋಟಾ ನೋಟಿದು, ರಿಯಲ್ ನೋಟ್ ಅಲ್ಲ ಅಂತ. ಬಾ ಹೋಗ್ಲಿ, ಎತ್ಕೊಂಡಾದರೂ ನೋಡಿದ್ದು ರಿಯಲ್ಲಾಗಿ ಕೋಟಾನ ಅಂದರೆ ನಮ್ಗೆ ಅಷ್ಟೊಂದು ದಮ್ಮಿಲ್ಲ ಬಾಮ ಅಂತ ಹೇಳ್ಬಿಟ್ಟು. ಸೊ ಬೇರೆ ಯಾರ್ದೋ ನೋಟುಗಳನ್ನ ನಾವು ಮುಟ್ಟೋದೆಷ್ಟು ಸರಿ ಅಲ್ವಾ, ನಿಜಾನೇ ಅಲ್ವಾ. ಅದಕ್ಕೋಸ್ಕರ ಬೇಡ, ಯಾವ್ದು ರಿಯಲ್ ಆಗಲಿ ಕೋಟಾ ಆಗಲಿ ನಮ್ಗೆ ಅದ್ರ ಸಹವಾಸನೇ ಬೇಡ, ಯಾರ್ದೋ ದುಡ್ಡು. ಸೊ ಅಂತ ಹೇಳಿಬಿಟ್ಟು ಜಸ್ಟ್ ನಾವು ಅಲ್ಲಿಂದ ನೋಡಿಕೊಂಡು ಮೂವ್ ಆದ್ವಿ. ಸೊ ಇಲ್ಲಂತೂ ಟೈಮು ಆಗ್ತಾಯಿತ್ತು, ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಿಜವಾಗ್ಲೂ ಅಲ್ಲಿ ನಿಂತ್ಕೊಳಕ್ಕೂ ಆಗಲ್ಲ ಅಷ್ಟೊಂದು. ನಂತರ ಸರಿ ನಾವು ಹೊರಡೋಣ ಅಂತ ಹೋಗ್ತಾಯಿದ್ದೆ, ಅಲ್ಲೊಂದು ಹುಡುಗ ಮೀನು ಹಿಡಿತಾ ಇದ್ದಾನೆ ನೋಡಿ. ಅವ್ನು ಏನು ಮಾಡ್ತಾ ಇದ್ದಾನೆ, ಏನು ಹುಡುಕ್ತಾ ಇದ್ದಾನೆ ಅಂತ ಅರ್ಥ ಆಗಲಿಲ್ಲ. ಆಮೇಲೆ ಹತ್ರ ಹೋಗಿ ಕೇಳಿದೆ, ಏನೋ ಮಾಡ್ತಿದ್ಯಾ ಇಲ್ಲಿ, ಏನೋ ಹಿಡಿತಿದ್ಯಾ ಅಂದರೆ ಮೀನು ಹಿಡಿತಿದ್ದೀನಿ ಅಂದ. ಆಮೇಲೆ ಇಲ್ಲಿ ಯಾವುದಪ್ಪ ಮೀನು ಹಿಂಗೆ ಸಿಗುತ್ತೆ ಅಂದರೆ, ಏನೋ ಕಪ್ಪೆ ಮೀನಂತೆ, ಚಿಕ್ಕದಾಗಿ ಮೊಟ್ಟೆ, ತುಂಬ ಪುಟ್ಟದಾಗಿರುತ್ತಲ್ಲ ಮೀನುಗಳು, ಮೊಟ್ಟೆ ಆಗಿರೋಂಥದ್ದು, ಅದನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳ್ದ. ಸರಿ ನೋಡೋಣ ಇವ್ನಿಗೆ ಎಂಥ ಮೀನು ಸಿಗುತ್ತೋ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ. ಅವನು ಹುಡುಕಿ ಬಿಟ್ಬಿಡ್ತಾ ಇದ್ದ. ಆಮೇಲೆ ಸ್ವಲ್ಪ ಮುಂದೆ ನೋಡು, ತುಂಬ ಸಣ್ಣ ಮೀನುಗಳು, ಒಳ್ಳೆ ಬ್ಯಾಕ್ಟೀರಿಯಾಸ್ ಇದ್ದಂಗೆ ಇದ್ದಾವೆ ಅವು. ಸೊ ಆ ಥರ ನೋಡಿ ಅವ್ನು ತೋರ್ಸೋಣ, ನೋಡಿ ಆಂಟಿ ಇದೇನೆ ಅಂತ ಹೇಳಿಬಿಟ್ಟು ಹಿಡ್ಕೊತಾ ಇದ್ದ. ಸೊ ಅದನ್ನು ತೊಗೊಂಡೋಗಿ ಬೇರೆ ಕಡೆ ಹಾಕ್ಬಿಟ್ಟು, ಅದು ದೊಡ್ಡದಾಗೋವರೆಗೂ ಇಟ್ಟಿರ್ತಾರೇನೋ ಅನಿಸುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಹಿಡಿತಾ ಇದ್ದಾನೆ ನೋಡಿ, ಕೈಯಲ್ಲಿ ನೋಡ್ತಾನೆ ಮತ್ತು ಬಿಟ್ಬಿಡ್ತಾನೆ. ಆಮೇಲೆ ಇವ್ರು ಹೇಳ್ತಾರೆ ನೋಡು ಈ ಕಡೆ ಇದೆ ಅಂತ. ಬಟ್ ಅಲ್ಲಿ ನೋಡಿದ್ರೆ ಎಷ್ಟೊಂದು ಇದು ಗೊತ್ತಾ ಮೀನುಗಳು, ಈ ಕಡೆ ತುಂಬ ಇದು ನೋಡಿ ಆಂಟಿ ಇಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ನು ತೋರಿಸ್ತಾ ಇದ್ದ. ಬಟ್ ಅದು ಕ್ಯಾಮ್ರಾಗೂ ಬರೋಲ್ಲ, ಅಷ್ಟು ಸಣ್ಣ ಇದು. ಸರಿ ಅಂತ ನಾವಲ್ಲಿ ನೋಡ್ಕೊಂಡಿದ್ದೆ. ನಾವು ಹೊರಡ್ತಾ ಇದ್ದೀವಿ ಮನೆ ಕಡೆಗೆ. ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ 6 ಆಗುತ್ತೆ ಅಂದರು. ಅಷ್ಟೊತ್ತಿಗೆ ಸ್ವಲ್ಪ ಮೋಡನೂ ಹಾಕ್ಕೋತಾ ಇತ್ತು. ಎಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂದ್ಕೊಂಡ್ವಿ, ಯಾಕಂದರೆ ಹೈವೇ ಅಲ್ವಾ, ಎಲ್ಲೂ ನಿಂತ್ಕೊಳಕ್ಕೂ ಜಾಗ ಇರಲ್ಲ, ತುಂಬಾ ಡಿಸ್ಟೆನ್ಸಲ್ಲಿ ಮನೆಗಳಿರುತ್ತೆ. ಅದಕ್ಕೋಸ್ಕರ ಸರಿ ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಹೊರಟುವಾಗ ಲಂಚ್ ಟೈಮ್ ಆಗಿತ್ತಲ್ಲ. ಸೊ 3:15 ಮೇಲೆ ಆಗಿತ್ತು. ಸರಿ ಊಟನ ತಿನ್ಕೊಂಡು ಹೋಗೋಣ ಅಂತ ನೋಡ್ಕೊಂಬಂದ್ವಿ. ಸೊ ಇಲ್ಲೊಂದು ಡಾಬಾ ಆಯಿತು, ಅಲ್ಲೇ ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ.
ಈ ಸಂಡೇ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ 3 ಪ್ಲೇಸಸ್ ಹೋಗಿದ್ದ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಸಹ ಹಾಲಿಡೇಸಲ್ಲಿ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ. ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಬಾಯ್.